ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮೊನ್ನೆ ನನಗೊಂದು ಪೇಷಂಟ್ ಬಂದು ಕೇಳ್ತಿದ್ರು, ಸರ್ ಸಿಹಿ ತಿನ್ಬೇಡಿ ಅಂತ ಹೇಳ್ತಾ ಇದ್ರಿ ಎಲ್ಲರಿಗೂ. ನಾವು ಸಣ್ಣವ್ರಿರ್ಬೇಕಾದ್ರೆ ಬರೀ ಸಿಹಿ ಎಲ್ಲ ತಿಂದು ಬೆಳೆದಿದ್ದೀವಲ್ವಾ, ನಮಗೇನು ಶುಗರ್ ಬಂದಿಲ್ಲ, ನಾವೇನು ದಪ್ಪ ಆಗಿಲ್ಲ ಅಂತ ಹೇಳ್ತಿದ್ರು. ಆ್ಯಕ್ಚುಲಿ ಇಟ್ಸ್ ಎ ಗುಡ್ ಕ್ವೆಶನ್. 70ನೇ 80ನೇ ದಶಕದಕ್ಕೆ ಹೋಗೋಣ. ಆ ಟೈಮಲ್ಲಿ ನಾವು ಹುಟ್ಟಿದ್ದೇನಿದೆ, ಆ ಟೈಮಲ್ಲಿ ನಮಗೇನು ಪಾರ್ಲೆಜಿ ಬಿಸ್ಕೆಟ್ ಬಿಟ್ಟರೆ ಏನು ಇರ್ತಿದ್ದಿಲ್ಲ. ಆಮೇಲೆ ಎರಡನೇದು ಒಂದು ಚಾಕ್ಲೇಟ್ ಎಕ್ಲೇರ್, ನಾನು ಇನ್ನೂ ಚೆನ್ನಾಗಿ ನಾಪ್ಕಿದೆ, ಗ್ರೀನ್ ಕಲರ್ದು. ಅದು ಬಿಟ್ಟರೆ ತುಂಬ ಅಪರೂಪ ನಮ್ಮ ಮನೆಗಳಲ್ಲಿ ಸಿಹಿಗಳು ಮಾಡ್ತಿದ್ದು ಯಾವಾಗಪ್ಪ ಅಂತಂದರೆ ಹಬ್ಬ ಹರಿದಿನಗಳಲ್ಲಿ. ಆಮೇಲೆ ಸಕ್ಕರೆ ಬಳಸಿದ್ದು ನಾವು ತುಂಬ ಕಡಿಮೆ, ಬೆಲ್ಲ ತುಂಬ ಜನ ಬಳಸ್ತಿದ್ವಿ ನಾವಲ್ವಾ. ಆಮೇಲೆ ಮೂಮೆಂಟು, ಈಗ ಪ್ರತಿ ಮಕ್ಕಳುಗಳು ಸ್ಕೂಲ್ಗೇನು ಹೋಗ್ತಾ ಇದ್ದಾವೆ, ಒಂದು ಬೈಕು ಕಾರು ಅಥವಾ ಬಸ್ಗಳಲ್ಲಿ ಹೋಗ್ತಾರೆ. ನಮಗೆಲ್ಲ ಲಕ್ಸುರಿ ಎಲ್ಲಿತ್ತು ಆ ಟೈಮಲ್ಲೆಲ್ಲ? 70ನೇ ದಶಕದಲ್ಲಿ 80ನೇ ದಶಕದಲ್ಲಿ ನಾವೆಲ್ಲ ನಡ್ಕೊಂಡು ಹೋಗ್ತಿದ್ವಿ. ಸೈಕಲ್ ಇದ್ರೇ ದೊಡ್ಡ ಲಕ್ಸುರಿ ಇತ್ತು ನಮಗೆ. ಆಮೇಲೆ ಇವಾಗ ನೋಡಿ, ಮ್ಯಾಕ್ಸಿಮಮ್ ಅಂತ ಅಂದರೆ ನಮ್ಮ ಕಾಲದಲ್ಲಿ ಒಂದು ಊರಿಗೆ ಒಂದು ಬೇಕ್ರಿ ಇರೋದು ಕಣ್ರಿ, ಒಂದು ಸರ್ಕಲ್ನಾಗ ಅಷ್ಟೇ. ಇವಾಗ ಪ್ರತಿ ಮನೆಗಳು ಬೇಕ್ರಿ ಆಗಿ ಹೋಗ್ಬಿಡೋದವೆ. ಯಾವುದಾದ್ರೂ ಸ್ಕೂಲ್ಗೆ ಹೋಗಿ ನೋಡಿ ಮಕ್ಳುಗಳ್ನ, 50% ಮಕ್ಳುಗಳು ಕಣ್ಣಿಗೆ ಕನ್ನಡಕ ಬಂದ್ಬಿಡ್ದವೆ. ನಮ್ಮ ಕಾಲದಾಗ ಎಲ್ರಿತ್ತು ಕನ್ನಡಕಗಳು? ಸೊ ಯಾವ ಕಾರಣಕ್ಕೆ ಈ ಮಕ್ಕಳುಗಳೆಲ್ಲ ಈಗ ಚೈಲ್ಡ್ಹುಡ್ ಒಬೆಸಿಟಿ ಶುರುವಾಗಿದೆ? ಯಾಕೆ ಯಂಗ್ಸ್ಟರ್ಗಳಲ್ಲಿ ಶುಗರ್ BP ಜಾಸ್ತಿ ಬರ್ತಿದೆ? ನಂಬರ್ 1 ಕಾರಣ ಶುಗರ್ ಇಸ್ ದಿ ಮೈನ್ ಕಲ್ಪಿಟ್ಟು. ಎರಡನೇದು ಬಂದ್ಬಿಟ್ಟು ಮೂವ್ಮೆಂಟ್ಸೇ ಇಲ್ಲ ಅವ್ರದ್ದು ದೇಹದ್ದು. ಎಲ್ಲಿ ಆಟನೇ ಆಡಲ್ಲ. ಯಾವ ಮಕ್ಕಳು ಆಟ ಆಡ್ತಾವ್ರಿ? ಲ್ಯಾಪ್ಟಾಪಲ್ಲಿ ಆಟ ಆಡ್ತವೆ, ಮೊಬೈಲಲ್ಲಿ ಆಟ ಆಡ್ತವೆ. ನಾವು ರಜಾ ಬಂದ್ಬಿಟ್ರೆ, ಬೆಳಗ್ಗೆ ಮನೆ ಬಿಟ್ರೆ ನಾವು ಮನೆ ಸೇರ್ಕಂತದ್ದು ರಾತ್ರಿ ಅಷ್ಟು ಆಟ ಆಡ್ತಿದ್ವಿ. ಸೊ ಹಾಗಾಗಿ ನಾವು ಏನು ತಿಂದ್ರೂ ಜೀರ್ಣಿಸ್ಕೊಳ್ಳೋ ಶಕ್ತಿ ಇತ್ತು ನಮಗೆ ಅಲ್ವಾ. ಈ ಮಕ್ಕಳುಗಳಿಗೆ ಏನಾಗಿದೆ ಅಂತಂದರೆ, ಈ ಬೇಕರಿ ಐಟಮ್ಸು, ಈ ಪ್ರೊಸೆಸ್ ಫುಡ್ ತಿನ್ನಿಸಿ ಟೇಸ್ಟ್ ಬಡ್ ಹೋಗ್ಬಿಟ್ಟಿದೆ ಮಕ್ಕಳಲ್ಲಿ. ಸೊ ಹಾಗಾಗಿ ಮಕ್ಕಳಿಗೆ ಬೇರೆ ಏನು ಕೊಟ್ಟರು ಅವ್ರು ರುಚಿಸಲ್ಲ. ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂತ ಅಂದರೆ ದಯವಿಟ್ಟು ಹೇಳ್ತೀನಿ ನೋಡಿ, ಯಾವುದೇ ಕಾರಣಕ್ಕೆ ಬೇಕರಿ ಐಟಮ್ ಕೊಡಬೇಡಿ, ಪ್ರೊಸೆಸ್ ಫುಡ್ ಕೊಡಬೇಡಿ, ಸ್ವೀಟ್ ಕೊಡಬೇಡಿ. ನಿಮ್ಮ ಮನೇಲಿ ಏನು ಫ್ರಿಡ್ಜ್ ಇದೆ ದಯವಿಟ್ಟು ಅದನ್ನ ಕ್ಲೀನ್ ಮಾಡಿಬಿಡಿ. ಫಸ್ಟ್ ಕಸ ಹೊಡೆದು ಇದಾಕ್ಬಿಡಿ, ತರಕಾರಿ ಹಣ್ಣುಗಳು ತುಂಬಿ ಅದರಲ್ಲಿ. ಮಕ್ಕಳುಗಳಿಗೆ ಏನಾದರೂ ಒಂದು ಸಣ್ಣ ಫಿಸಿಕಲ್ ಆಕ್ಟಿವಿಟಿ ಹೇಳ್ಕೊಡ್ರಿ. ಏನಾದರೂ ಸಂಡೇ ಗಂಟೆ ದೇವಸ್ಥಾನಕ್ಕೆ ಕರ್ಕೊಂಡೋಗ್ರಿ, ಮಾರ್ಕೆಟಿಗೆ ಕರ್ಕೊಂಡೋಗ್ರಿ, ಮಕ್ಕಳುಗಳಿಗೆ ಪಾರ್ಕಿಗೆ ಕರ್ಕೊಂಡೋಗಿ ಆಟ ಆಡಿಸಿ. ನೀವು ಆಟ ಆಡಬೇಕು. ಇಷ್ಟೆಲ್ಲ ಮಾಡಿದ್ರೆ ಮಕ್ಕಳು ಫಿಸಿಕಲಿ ಫಿಟ್ ಇರ್ತವೆ. ಮುಂದೆ ಕಾಯಿಲೆ ಬರೋದು ಅವ್ರಿಗೆ ತಪ್ಪುತ್ತೆ. ದೇವ್ರು ಒಳ್ಳೇದು ಮಾಡಲಿ ನಿಮ್ಗೆಲ್ಲರಿಗೂ.